ದಿ ರೂಲರ್ ಸಂವಿಧಾನದ ಶಕ್ತಿಯ ಪ್ರತಿರೂಪವಾಗಿದ್ದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನಾಧಾರಿತ ಚಿತ್ರ ದಿ ರೂಲರ್ಸ್ ಕುಟುಂಬ ಸಮೇತರಾಗಿ ನೋಡುವ ಚಿತ್ರವಾಗಿದೆ ಎಂದು ಅಂಬೇಡ್ಕರ್ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷ ಹಾಗೂ ಚಿತ್ರದ ನಟ ಡಾಕ್ಟರ್ ಸಂದೇಶ್ ಹೇಳಿದ್ದಾರೆ. ನಗರದ ಪೃಥ್ವಿ ಚಿತ್ರಮಂದಿರದಲ್ಲಿ ಇಂದು ಅಂಬೇಡ್ಕರ್ ಸೇವಾ ಸಮಿತಿಯ ಜಿಲ್ಲಾಧ್ಯಕ್ಷ ಸಾತೇನಹಳ್ಳಿ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೆದ ದಿ ರೂಲರ್ಸ್ ಚಿತ್ರದ ಪ್ರಚಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯಾದ್ಯಂತ ಚಿತ್ರ ಯಶಸ್ವಿ ಪ್ರದರ್ಶನ ಕಾಣುತ್ತಿದ್ದು ಬಹುಜನರ ಮೆಚ್ಚುಗೆಗೆ ಪಾತ್ರವಾಗಿದೆ. ಹಾಸನ ಜಿಲ್ಲೆಯಲ್ಲೂ ಪ್ರತಿಯೊಬ್ಬರೂ ಜಾತ್ಯತೀತವಾಗಿ ಚಿತ್ರವನ್ನು ವೀಕ್ಷಿಸಿ ಚಿತ್ರತಂಡವನ್ನು ಬೆಂಬಲಿಸಬೇಕು ಎಂದು ಮನವಿ ಮಾಡಿದರು. ಈ ಸಿನಿಮಾದಲ್ಲಿ ಸಂವಿಧಾನ ಶಕ್ತಿ ಏನಂತ ಹೇಳ್ಬಿಟ್ಟು ತುಂಬಾ ಅದ್ಭುತವಾಗಿದೆ. ದಯವಿಟ್ಟು ಬಡವರಿಗೆ ಈ ಸಿನಿಮಾ ತೋರಿಸ್ರಿ. ಶ್ರೀಮಂತರ ಸಿನಿಮಾ ಅಲ್ಲ, ನಾನು ಒಪ್ಕೊಂತೀನಿ ಬೇಕಾದ್ರೆ. ಶ್ರೀಮಂತರ ಸಿನಿಮಾ ಅಲ್ಲ, ಶ್ರೀಮಂತ ನಮ್ಮವ್ರು ಶ್ರೀಮಂತರ ಅವ್ರಿಗೆ. ಕರೆಕ್ಟ್ ಏನೇನಾ? ಇವ್ರು ಯಾರು ಬಂದಿಲ್ಲಪ್ಪ, ಒಬ್ಬರು ಮಿನಿಸ್ಟರ್ ಬಂದು ಸಿನಿಮಾ ನೋಡಿಲ್ಲ. ಎಲ್ಲಾರ ಹತ್ರನೂ ಹೋಗಿ ನಾನು ಕಾಲು ಇಟ್ಕೊಂಡಿದ್ದೀನಿ. ಮಿನಿಸ್ಟರ್ಗಳು ಯಾರು ಬಂದು ಸಿನಿಮಾ ನೋಡಿಲ್ಲ. ಮೋಟಮ್ಮ ಅವ್ರು ಬಿಟ್ಟರೆ ಬೇರೆ ಯಾರು ಬಂದಿಲ್ಲ. ಆಮೇಲೆ ನಮ್ಮಲ್ಲಿರುವಂಥ ಶ್ರೀಮಂತರು ಯಾರು ಬಂದಿಲ್ಲ. ನಮ್ಮಲ್ಲಿರುವಂಥ ವಿಚಾರವಾದಿಗಳು ಬಂದವ್ರೆ, ನಮ್ಮಲ್ಲಿರುವಂಥ ಸಂಘಟನೆಕಾರರು ಬಂದವ್ರೆ, ನಮ್ಮಲ್ಲಿರುವಂಥ ಹೆಣ್ಮಕ್ಳು ಬಂದವ್ರಿ. ಸಿನಿಮಾ ಗೆದ್ದೈತಿ. ಇವತ್ತು ಹೇಳ್ತಾ ಇದ್ದೀನಿ, ನೀವು ಬಂದು ನೋಡಿಲ್ಲ ಅಂದ್ರು ಅಟ್ಲೀಸ್ಟ್ ನಮ್ಮ ಸಮುದಾಯದಲ್ಲಿರುವಂಥ ಶ್ರೀಮಂತರಿಗೆ ನಾನು ರಿಕ್ವೆಸ್ಟ್ ಮಾಡೋವಂಥದ್ದು ಏನಂದ್ರೆ, ನೀವು ಬಂದು ನೋಡಿಲ್ಲ ಅಂದ್ರು ದಯವಿಟ್ಟು ಹೆಣ್ಮಕ್ಳಪ್ಪ, ಕಾಲೇಜುಗಳಲ್ಲಿರುವಂತ ಹೆಣ್ಮಕ್ಳಿಗೆ, ಹಾಸ್ಟೆಲ್ಗಳಲ್ಲಿರುವಂತ ಹೆಣ್ಮಕ್ಳಿಗೆ ದಯವಿಟ್ಟು ಬಂದು ಈ ಸಿನಿಮಾ ನೋಡಿಸ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾ ಮನವಿ ಮಾಡ್ತಾ ದಸಂಸ ಮುಖಂಡ ಹಾಗೂ ಪತ್ರಕರ್ತ ಹೆತ್ತೂರು ನಾಗರಾಜ್ ಮಾತನಾಡಿ, ದಿ ರೂಲರ್ಸ್ ನಮ್ಮೆಲ್ಲರ ಸಿನಿಮಾವಾಗಿದೆ. ಬಾಬಾ ಸಾಹೇಬರ ಅನುಯಾಯಿಗಳು, ವಿವಿಧ ಸಂಘಟನೆಗಳ ಮುಖಂಡರು ಚಿತ್ರವನ್ನು ವೀಕ್ಷಿಸಿ ಇತರರಿಗೂ ಚಿತ್ರ ವೀಕ್ಷಿಸುವಂತೆ ಕರೆ ನೀಡುವ ಮೂಲಕ ಚಿತ್ರತಂಡವನ್ನು ಪ್ರೋತ್ಸಾಹಿಸಬೇಕು ಎಂದರು. ನಾನು ನೋಡಿದ ಮಟ್ಟಿಗೆ ಒಂದು 5-6 ವರ್ಷದಿಂದ ಹಿಂದೆಂದನೂ ಹೋರಾಟ ಮಾಡ್ಕೊಂಡಿದ್ದಾರೆ. ಆದ್ರೆ ಒಂದು 5-6 ವರ್ಷದಲ್ಲಿ ಇಡೀ ರಾಜ್ಯದಲ್ಲಿ ಬಹಳ ಅದ್ಭುತವಾಗಿ ಸಂಘಟನೆ ಮಾಡ್ತಾ, ನೊಂದವರ ಪರವಾಗಿ ಕೆಲಸವನ್ನು ಮಾಡ್ತಾ, ಅದರಲ್ಲೂ ಪ್ರಮುಖವಾಗಿ ದಲಿತರ ಬಹುದೊಡ್ಡ ಧ್ವನಿಯಾಗಿ ಇವತ್ತು ನಮ್ಮ ಜೊತೆ ಇರ್ತಕ್ಕಂಥದ್ದು ಬಹಳ ದೊಡ್ಡ ವಿಷಯ. ಹಾಗೆ ಈ ಸಿನಿಮಾ ಕ್ಷೇತ್ರದ ಬಗ್ಗೆ ಅವರು ಬಹಳ ಕೆಲವು ಇವ್ರಿಗಿರ್ತಕ್ಕಂಥ ನೋವನ್ನು ಕೂಡ ತಡ್ಕೊಂಡ್ರು. ನಾವು ಕೂಡ ಮೀಡಿಯಾದಲ್ಲಿ, ಫೇಸ್ಬುಕ್, ಅಲ್ಲಿ ಸೋಷಿಯಲ್ ಮೀಡಿಯಾ ಎಲ್ಲವೂ ಕೂಡ ಬರ್ದಿದ್ದೀವಿ, ದಿ ರೂಲರ್ಸ್ ನೋಡಿ 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 ಅಂತ. ದುರಂತ ಅಂದ್ರೆ ನಮ್ ಜನನೇ ಬರಲ್ಲ ಫಸ್ಟ್. ಯಾಕೆಂದ್ರೆ ಈ ಕ್ಷೇತ್ರನೂ ಕೂಡ ಮುಂದೆ ನಮ್ಮ ಜನ ಆಳ್ತಾರೆ ಅನ್ನೋದು ಅವರ ಭಯ. ಕೆಲವರಿಗೆ ಆ ಭಯನ ಹೋಗಲಾಡಿಸ್ಬೇಕು ಅಂದ್ರೆ ಇಂಥ ಯುವಕರಿಗೆ ಹೀಗೆ ದುಡ್ಡು ಹಾಕಿ ಮತ್ತೆ ಶ್ರಮ ಹಾಕಿ ಒಂದು ಸಿನಿಮಾ ಮಾಡೋದು ಎಷ್ಟು ಕಷ್ಟ ಅಂತ ಹೇಳ್ಬಿಟ್ಟು ನಾವು ಕೂಡ ಒಂದು ಸಿನಿಮಾ ಮಾಡಿದೀವಿ, ಹಾಗಾಗಿ ಗೊತ್ತು. ಹಾಗಾಗಿ ನಮಗೆ ಸಂದೇಶ್ ಅಂತವ್ರನ್ನ ಈ ಚಿತ್ರರಂಗದಲ್ಲಿ ಮೇಲೆತ್ತಿ ಹಿಡಿಯೋದಕ್ಕೆ, ನಿಲ್ಲಿಸೋದಕ್ಕೆ, ಸಿನಿಮಾ ಕ್ಷೇತ್ರದಲ್ಲೂ ಕೂಡ ನಮ್ಮ ಹುಡುಗರು ಬಹಳ ದೊಡ್ಡದಾಗಿ ಬೆಳೆದಿದ್ದೀರ ಅಂತ ಹೇಳೋದಕ್ಕೆ ನಾವೆಲ್ಲರೂ ಕೂಡ ಅವ್ರ ಜೊತೆ ನಿಲ್ತೀವಿ ಅಂತ ಒಂದು ದೊಡ್ಡ ಚಪ್ಪಾಳೆ ತಟ್ಟೋದ್ರ ಮೂಲಕ ಅವರಿಗೆ ನಾವು ಬೆಂಬಲ ಸೂಚನ. ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಬಿಎಲ್ ರಾಮಸ್ವಾಮಿ ಅವರು ಮಾತನಾಡಿ, ವಿಶ್ವಕ್ಕೆ ಸರ್ವಶ್ರೇಷ್ಠ ಸಂವಿಧಾನ ನೀಡಿದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವನಾಧಾರಿತ ಚಿತ್ರವನ್ನು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೂ ವೀಕ್ಷಿಸಲು ಅವಕಾಶ ಕಲ್ಪಿಸಬೇಕು. ಪ್ರಜಾಪ್ರಭುತ್ವಕ್ಕೆ ಶಕ್ತಿ ಬರಲು ಭಾರತೀಯ ಸಂವಿಧಾನವನ್ನು ಪ್ರತಿಯೊಬ್ಬರೂ ಓದಬೇಕು ಹಾಗೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಶಾಲಾ ಕಾಲೇಜುಗಳಲ್ಲಿ ಕಡ್ಡಾಯವಾಗಿ ಉಚಿತವಾಗಿ ತೋರಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಮಾಡಬೇಕು. ನಮ್ಮ ಯುವಜನರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನ ಏನಿದೆ ಅದನ್ನು ಅರ್ಥ ಮಾಡಿಕೊಳ್ಬೇಕು. ಪ್ರಜಾಪ್ರಭುತ್ವಕ್ಕೆ ಒಂದು ಶಕ್ತಿ ಬರಬೇಕು ಅಂತ ಅಂದ್ರೆ ಡಾಕ್ಟರ್ ಅಂಬೇಡ್ಕರ್ ಅವರ ಭಾರತದ ಸಂವಿಧಾನವನ್ನು ಓದಬೇಕು. ಇವತ್ತು ಇಡೀ ವಿಶ್ವದಲ್ಲಿಯೇ ಬೃಹತ್ತಾದಂತಹ ಒಂದು ಸಂವಿಧಾನವನ್ನು ಕೊಟ್ಟಂತಹ ಕೀರ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ಲುತ್ತೆ. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಸೇವಾ ಸಮಿತಿ ಜಿಲ್ಲಾಧ್ಯಕ್ಷ ಸಾತೇನಹಳ್ಳಿ ಶಿವಕುಮಾರ್, ವೈಚಾರಿಕ ಪತ್ರಿಕೆ ಸಂಪಾದಕ ವೆಂಕಟೇಶ್ ಬ್ಯಾಕರವಳ್ಳಿ, ಮುಖಂಡರಾದ ಮಂಜುನಾಥ್, ರಘು, ಮಧು, ಶರತ್, ನವೀನ್ ಗಿಣಿಯಪ್ಪ, ಬಿಎಸ್ಪಿ ಮಹಿಳಾ ಘಟಕದ ಅಧ್ಯಕ್ಷೆ ಶಿವಮ್ಮ, ದಸಂಸ ಮುಖಂಡರಾದ ಭಾಗ್ಯ ಕಲಿವೀರ್, ಕುಮಾರಸ್ವಾಮಿ, ಶಶಿಧರ್, ಮೌರ್ಯ, ತೊಟೇಶ್, ಅಶೋಕ್, ಬಿಎಂ ರಾಮಸ್ವಾಮಿ ಇತರರು ಇದ್ದರು.